ರೇಣುಕಾದೇವಿ ಎಲ್ಲಮ್ಮ ಅಂದ್ರೆ ಬೆಂಕಿಲಿ ಹುಟ್ಟಿರೋಳು. ಅವಳನ್ನ ಆಟ ಆಡಕ್ ಹೋಗ್ಬಾರ್ದು, ಅವಳನ್ನ ಕೆಣಕಬಾರ್ದು, ಅವಳ ಜೊತೆ ಆಡಕ್ ಹೋಗ್ಬಾರ್ದು. ಯಾರನ್ನು ಬೇಕಾದ್ರೆ ಎದ್ರಾಕೋಬಹುದು, ರೇಣುಕಾದೇವಿನ ಮಾತ್ರ ಎದ್ರಾಕೋಬೇಡಿ. ಇದನ್ನ ನೆನ್ಪಿಟ್ಕೊಳ್ಳಿ. ಅವಳ ಜೊತೆಗೆ ಇನ್ನೊಂದು ಬೆಂಕಿ ಇದೆ, ತಂಗಿ ಮಾತಂಗಿ ಅಂತ. ಮನುಷ್ಯರು ಯಾವತ್ತು ದೇವರಾಗಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ಹೆಂಗ್ ದೇವರಾಗಕ್ಕೆ ಸಾಧ್ಯ? ರೇಣುಕಾದೇವಿ ಎಲ್ಲಮ್ಮ ಬಂದಾಗ ನನಗೆ ಪ್ರಾಣಿ ಪಕ್ಷಿಗಳು ಮಾತಾಡೋದು ಕೇಳಿಸ್ತಿತ್ತು. ಹುಚ್ಚಿ ಹುಚ್ಚಿ ಅಂತ ಹೇಳಿ ಹಿಡ್ಕೊಂಡು ಹೊಡಿಯೋರು ನನ್ನ ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲಮ್ಮನೇ ನನ್ಗೆ ಆಸರೆ ಆಗಿದ್ದು. ಅವತ್ತಿನ ದಿನದಲ್ಲಿ ಆ ಕಹಿ ಘಟನೆ ಅದು ನನ್ನಲ್ಲೇ ಉಳ್ಕೊಂಡು ಸುಮಾರು 15 ದಿನಗಳ ಕಾಲ ನಾನು ವನವಾಸ ಪಟ್ಟೆ. ಇವರೆಲ್ಲ ಕಮರ್ಷಿಯಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ದೇವರ ಹೆಸರಲ್ಲಿ ದುಡ್ಡು ಮಾಡ್ತಾವ್ರೆ. ನಾವೇನು ಕಷ್ಟಪಟ್ಟಿದ್ದೀವಿ, ನಾವು ಹೇಗಿದ್ದೀವಿ, ನಾವ್ ಹೇಗೆಲ್ಲ ಅದು ಮಾಡ್ಲಿ, ದೇವ್ರು ಮಾಡ್ಲಿ, ಬೇಡನ್ನ. ದೇವ್ರನ್ನ ಯಾವತ್ತೂ ದೇವ್ರ ತರವಾಗಿ ನೋಡ್ಬೇಕು. ನೀವು ದೇವ್ರ ಆಗ್ಬಾರ್ದು. ದೇವ್ರ ಎಲ್ರಿಗಿದೆ, ಎಲ್ಲೋ ಒಂದ್ ಕಡೆ ನಿನ್ ಕೈಲಿ ಆದ್ರೆ ನೀನ್ ಒಳ್ಳೇದ್ ಮಾಡಕ್ ಕೊಡ್ತೀನಿ. ಊಟ ಫ್ರೀ, ಬಟ್ಟೆ ಫ್ರೀ, ನೀರು ಫ್ರೀ, ಇರೋ ಜಾಗ ಫ್ರೀ, ಎಲ್ಲ ಫ್ರೀ. ನನ್ನ ಹತ್ರ ಕೇಳಿರೋರು ಇವತ್ತಿನವ್ರು ಯಾರು ಕೂಡ ಫೇಲ್ ಆಗಿಲ್ಲ. 100% ಕೆಲಸ ಆಗಿದೆ. ದೈವಿಕ ಶಕ್ತಿ ಬರೋದು ತುಂಬಾ ಪವಾಡ. ಅದು ನನ್ನನ್ನು ಯಾರು ಇಷ್ಟಪಡ್ತಾರೋ ಅವ್ರ ಜೊತೆ ನಾನು ಇರ್ತೀನಿ, ನನ್ನನ್ನು ಯಾರು ಬೇಡ ಅಂತಾರೋ ಅವ್ರ ಜೊತೆ ನಾನು ದೂರನೇ ಇರ್ತೀನಿ. ಕೆಲವ್ರಿಗೆ ಕುತೂಹಲ ಇರುತ್ತೆ, ಅಮ್ಮ ಹೇಳಿದ ಸತ್ಯನ ಸುಳ್ಳು ಅಂತ. ಒಂದ್ಸರಿ ಪರಿಶೀಲನೆ ಮಾಡ್ಬೇಕಲ್ವ. ಇದೊಂದು ಮಾತು, ನಾನು ದೇವರಲ್ಲ, ನನ್ನ ಆತ್ಮ ದೇವರು. ಇದೆಲ್ಲ ಭಕ್ತರಿಗೂ ಮನ ಮುಟ್ಲಿ. ಈ ವಿಚಾರ ಎಲ್ಲರೂ ಕೂಡ ಬದಲಾಗಲಿ. ನನಗೆ ಯಾವ ಜಾತಿನೂ ಇಲ್ಲ, ನನಗೆ ಯಾವ ಪದ್ಧತಿನೂ ಇಲ್ಲ, ಎಲ್ಲ ಭಗವಂತನ ಪದ್ಧತಿ. ನನ್ನ ಹತ್ರ ಬಂದು ಓದೋರ್ನ ಕೇಳ್ಬೇಕು ನೀವು, ಏನಮ್ಮ ಅಲ್ಲಿ ಹೋಗಿದ್ರಲ್ಲ ಪರವಾಗಿಲ್ವಾ? ನನ್ನ ಕೈಯಿಂದ ಏನೂ ಇಲ್ಲ, ಅದೆಲ್ಲ ದೇವರು ತಾಯಿ ಜಗನ್ಮಾತೆಯಿಂದ ಪವಾಡನೇ ಮಾಡ್ತಾ ಇರೋದಿದು. ಆ ಅಮ್ಮ ಮಾಡೋದಕ್ಕೇನೆ ಇವತ್ತು ಇಷ್ಟು ಜನ ಭಕ್ತರು ನನ್ನ ಹತ್ರ ಬರ್ತಾ ಇರೋದು. ಹೇಳೋಕ್ಕಾಗತ್ತಾ? ಮಕ್ಳು ಅವಳಿ ಜವಳಿ ಹೆಂಗಾಗೋಯ್ತು? ಅದೆಲ್ಲ ತಾಯಿ ಎಲ್ಲಮ್ಮನ ಅನುಗ್ರಹ. ನಾನು ಹಾಕಿರೋ ಮೊರೆ ನೀರು ಆ ತಾಯಿ ಅನುಗ್ರಹ ಬಿದ್ದಿರೋದು ಅದರಲ್ಲಿ. ಅಷ್ಟು ಉರಿ ಗದ್ಗೆ ಅಂದರೆ ಅದು ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಕುತ್ಕೊಳ್ಳೋಂಥ ಗದ್ಗೆ. ಆ ಗದ್ಗೆ ಮೇಲೆ ಕುತ್ಕೊಂಡು ಸುಳ್ಳಾಡಬಾರ್ದು, ಮೋಸ ಮಾಡಬಾರ್ದು. ಮತ್ತು ಅದ್ರ ಮೇಲೆ ಕುತ್ಕೊಂಡು ಮೋಸ ಮಾಡೋ ಅವ್ರ ಮನೆತನ ಇರಲ್ಲ, ಹಾಳಾಗೊಟ್ಟದ ಅವ್ರ ಮನೆ. ಇವತ್ತು ನಾನು ಹಿಂಗಿದ್ದೀನಿ ಅಂದರೆ ಅದಕ್ಕೆಲ್ಲ ನನ್ನ ಭಕ್ತರ ಕಾರಣ. ತಾಯಿ ಮಾಡೋ ಎಲ್ಲಮ್ಮ ತಾಯಿನೇ ಸಾಕ್ಷಿ, ಆ ಅಮ್ಮನೇ ಕಾರಣ. ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬೇಡಿದ ಭಕ್ತರ ಕೋರಿಕೆಯನ್ನು ಈಡೇರಿಸುವ ಸವದತ್ತಿಯ ದೇವಿ ಶ್ರೀ ರೇಣುಕಾ ಯಲ್ಲಮ್ಮನವರ ಶಕ್ತಿ ಅಪಾರ. ಅದೇ ರೀತಿ ಅಪಾರ ಶಕ್ತಿಯುಳ್ಳ ನಮ್ಮ ದೊಡ್ಡಬೆಳವಂಗಲದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನದ ಇತಿಹಾಸ ಹಾಗೂ ಇಲ್ಲಿ ನಡೆಯುವ ಪವಾಡಗಳ ಕುರಿತು ಡಾಕ್ಟರ್ ಅನು ಅಮ್ಮ ಅವರ ಬಾಯಲ್ಲೇ ಕೇಳೋಣ ಬನ್ನಿ. ಇವಾಗ ನಿಮ್ಮ ಜೀವನದಲ್ಲಿ ರೇಣುಕಾ ಯಲ್ಲಮ್ಮ ಅವರು ಹೇಗೆ ಒಂದು ಎಂಟ್ರಿ ಆದ್ರು, ನಿಮ್ಮ ಲೈಫ್ಗೆ ಹೇಗೆ ಬಂದ್ರು ತಾಯಿ? ನನ್ನ ಲೈಫಿಗೆ ಇದು ಭಾಳ ದೊಡ್ಡ ಚರಿತ್ರೆ ಇದೆ. ರೇಣುಕಾದೇವಿ ಎಲ್ಲಮ್ಮ ಬಂದಾಗ ನನಗೆ ಪ್ರಾಣಿ ಪಕ್ಷಿಗಳು ಮಾತಾಡೋದು ಕೇಳಿಸ್ತಿತ್ತು. ಅದನ್ನು ಎಲ್ಲರೂ ಹುಚ್ಚಿ ಹುಚ್ಚಿ ಅಂತ ಹೇಳಿ ಹಿಡ್ಕೊಂಡು ಹೊಡಿಯೋರು ನನ್ನನ್ನು. ಆವಾಗ ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲಮ್ಮನೇ ನನಗೆ ಆಸರೆ ಆಗಿದ್ದು. ಅವತ್ತು ಹುಚ್ಚಿ ಆಗಿದ್ದೆ, ಇವತ್ತು ಹುಚ್ಚಿ ಆಗಿಲ್ಲ. ಎಲ್ಲರೂ ದೇವರು ದೇವರು ಅಂತ ಅಷ್ಟೇ. ಅಮ್ಮ, ಆ ಒಂದು ಸಂದರ್ಭದಲ್ಲಿ ನೀವು ನೊಂದಿರುವಂತಹ ನೋವುಗಳು, ನೀವು ತಿಂದಿರುವಂತಹ ನೋವುಗಳು ನಿಮಗೆ ಮಾತ್ರ ಗೊತ್ತಿರುತ್ತೆ. ಆ ಸಂದರ್ಭದಲ್ಲಿ ಇವತ್ತು ನೀವು ಉನ್ನತ ಮಟ್ಟದಲ್ಲಿದ್ದೀರಾ. ಇವತ್ತು ಎಲ್ಲರೂ ನಿಮ್ಮ ಬಳಿ ಬರ್ತಾರೆ, ಅವರ ಸಮಸ್ಯೆಗಳನ್ನ ಪರಿಹರಿಸ್ಕೋತಾರೆ. ಈ ರೀತಿ ಈ ಖುಷಿ ಒಂದೆಡೆ ಆದರೆ ಆ ನೋವಿನ ಸಂಗತಿ ಹೇಗಿತ್ತು ಅಮ್ಮ? ನೋವಿನ ಸಂಗತಿ ಸಾಕಷ್ಟು ನೋವಿದೆ, ನಾನು ಹೇಳ್ಕೊಳಕ್ಕಾಗಲ್ಲ ಅದು. ಬಟ್ ಆದರೆ ಆ ನೋವು ಅವತ್ತಿನ ದಿನದಲ್ಲಿ ಆ ಕಹಿ ಘಟನೆ ಅದು ನನ್ನಲ್ಲೇ ಉಳ್ಕೊಂಡ್ಲಿ. ಇವತ್ತು ನಾನು ಸಿಹಿ ಆಗಿದ್ದೀನಿ. ಬರೋ ಭಕ್ತರಿಗೆ ಎಲ್ಲರಿಗೂ ಕೂಡ ನನ್ನ ಸಿಹಿ ಕ್ಷಣಗಳು ಮಾತ್ರನೇ ಗೊತ್ತಿರಲಿ, ನನ್ನ ಕಹಿ ಸತ್ಯಗಳು ಯಾರಿಗೂ ಗೊತ್ತಾಗೋದೇ ಬೇಡ. ಅದು ಹಾಗೆ ನನ್ನಲ್ಲೇ ಮರೆ ಆಗಿರಲಿ, ಅದನ್ನು ನಾನು ಮರೆ ಮಾಡಿಸ್ಕೊತೀನಿ. ಆಲ್ಮೋಸ್ಟ್ ಅಲ್ಲೇ ನಾನು ಅದು ಬಹಿರಂಗ ಮಾಡಿಬಿಟ್ಟಿದ್ದೀನಿ ಆ ಕಹಿ ಸತ್ಯಗಳನ್ನ. ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಕೇಳಿ, ಪ್ರಶ್ನೆಗಳು ಕೇಳಿ 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 ಎಲ್ಲ ಬಹಿರಂಗ ಮಾಡಿಬಿಟ್ಟಿದ್ದೀನಿ. ಆದರೂ ಕೂಡ ಮೇನ್ ಏನು ಅಂದರೆ, ಅವತ್ತು ನಾನು ಹುಚ್ಚಿಯಾಗಿದ್ದೆ, ಇವತ್ತು ನಾನು ಹುಚ್ಚಿಯಾಗಿಲ್ವಾ? ಅವತ್ತು ನಾನು ಹುಚ್ಚಿಯಾಗಿದ್ದೆ, ಇವತ್ತು ಹುಚ್ಚಿಯಾಗಿಲ್ವಾ? ಅದು ನನ್ನ ಪ್ರಶ್ನೆ. ಆದರೆ ಅವತ್ತು ಹಸು, ಮೇಕೆ, ದನ ಎಲ್ಲ ಮಾತಾಡೋದೆಲ್ಲ ನನಗೆ ಕೇಳಿಸ್ತಿತ್ತು. ಸುಮಾರು 15 ದಿನಗಳ ಕಾಲ ನಾನು ವನವಾಸ ಪಟ್ಟೆ. ಆವಾಗ ಒಂದು ಈಚಿಲ ಮರ ಮಲಗೋದು ಹೇಳೋದು. ದೊಡ್ಡಬಳ್ಳಾಪುರದ ಹತ್ರ ಡಿ ಕ್ರಾಸ್ ಬಿಟ್ಟು ಮುಂದೆ ಅರ್ಕಾವತಿ ಬಡಾವಣೆ ಐತೆ. ಅದೇ ಅರ್ಕಾವತಿ ಬಡಾವಣೆಯಲ್ಲಿ ಈಚಿಲ ಮರ ಬೆಳಗ್ಗೆ ಹೊತ್ತು ಎದ್ದೊಳೋದು, ರಾತ್ರಿ ಹೊತ್ತು ಮಲಗೋದು. ಇದು ಯಾರಿಗಾನ ಹೇಳಿದ್ರೆ ನಗ್ತಾರೆ, ಆದರೆ ಸ್ಪಾಟ್ ಜಾಗಕ್ಕೆ ಹೋಗಿ ಕೇಳಿದಾಗ ಅದು ಸತ್ಯ ಗೊತ್ತಾಗುತ್ತೆ. ಒಂದು 15 ದಿನ ಆ ಕೆಲಸ ಆಗ್ತಿತ್ತು ನಾನು ಅಲ್ಲಿದ್ದಾಗ. ಅದನ್ನೆಲ್ಲನೂ ಕೂಡ ಭಕ್ತರಿಗೆ ಸಾಕಷ್ಟು ಜನಕ್ಕೆ ಹೇಳ್ಕೊಂಡು ಹೋದರೆ ನನ್ನನ್ನು ಇದು ನಿಜನಾ ಇದು ಸುಳ್ಳ, ಏನೋ ಕತೆ ಕಟ್ತಾರೆ, ಏನೋ ಒಂದು ಬಿಲ್ಡಪ್ ತೊಗೊತಾರೆ ಇವರು, ದುಡ್ಡು ಮಾಡೋಕ್ಕೆ ಇವರೆಲ್ಲ ಕಮರ್ಷಿಯಲ್ ಮಾಡ್ಕೊಂಬಿಟ್ಟಿದ್ದಾರೆ, ದೇವರ ಹೆಸರಲ್ಲಿ ದುಡ್ಡು ಮಾಡ್ತಾವ್ರೆ. ಕತ್ತೆಗೇನು ಗೊತ್ತು ಕಸ್ತೂರಿ ಗಮನ? ಎಲ್ಲೋ ಕೂತ್ಕೊಂಡು ಕಮೆಂಟ್ ಹಾಕೊಂಡು ಅವ್ನಿಗೇನು ಗೊತ್ತು? ನನಗೆ ಗೊತ್ತು.
ನಾವೇನು ಕಷ್ಟಪಟ್ಟಿದ್ದೀವಿ, ನಾವು ಹೇಗಿದ್ದೀವಿ, ನಾವು ಹೇಗೆಲ್ಲ ಆದು, ನಮ್ಮ ದೇವ್ರು ಹೇಗೆ ಬಂತು. ಆವಾಗ ಯಾರೂ ಬರಲೇ ಇರಲಿಲ್ಲ. ಯೂಟ್ಯೂಬ್ ಚಾನಲ್ ಅವ್ರು ಯಾರು ದೇವ್ರ ವಿಚಾರ ವಿಡಿಯೋಗಳನ್ನ ಹಾಕ್ತಾನೆ ಇರಲಿಲ್ಲ. ಎಲ್ಲ ದೇವ್ರುಗಳೆಲ್ಲ ಇದ್ವಲ್ಲ, ಅವೆಲ್ಲ ಎಲ್ಲೋಗಿದ್ದು ಅವಾಗ. 2008ರಲ್ಲಿ ಯಾವ ಯೂಟ್ಯೂಬ್ ಚಾನಲ್ ಯಾವ ದೇವ್ರು ಬರ್ತಿತ್ತು? 2013ರಲ್ಲಿ ನಾನು ಯೂಟ್ಯೂಬ್ ಚಾನಲಲ್ಲಿ ದೇವ್ರು ಬಿಟ್ಟಾಗ ಇವತ್ತು ಹೊಲದಲ್ಲಿ ಒಂದು ಮುನಿಯಪ್ಪನ ಗುಡಿ ಇದ್ರೂ ಕೂಡ ಅದೊಂದು ದೇವಸ್ಥಾನ ಆಗೋಯ್ತು. ಮಾಡಲಿ, ದೇವ್ರು ಮಾಡಲಿ, ಬೇಡನ್ನ. ದೇವ್ರನ್ನ ಯಾವತ್ತೂ ದೇವ್ರ ಥರವಾಗಿ ನೋಡಬೇಕು. ನೀವು ದೇವ್ರು ಆಗಬಾರ್ದು. ಅದಾದಮೇಲೆ ಇವತ್ತು ಎಷ್ಟೋ ಜನ ಭಕ್ತರನ್ನೇ ಬಂಡವಾಳಗಳು ಮಾಡ್ಕೊಂಡಿದ್ದಾರೆ. ಅವರಿಂದಾನೇ ಏನು ಅಂಥದ್ದೇನು. ಇವಾಗ ನೀವು ದೇವರಿದ್ದಂಗೆ ಕಳ್ಳರಿಗೂ ಇದ್ದಾರೆ, ಸುಳ್ರಿಗೂ ಇದ್ದಾರೆ, ಮೋಸಗಾರರಿಗಿದ್ದಾರೆ, ಕೊಲೆಗಾರರಿದ್ದಾರೆ, ಎಲ್ರಿಗೂ ದೇವ್ರಿದೆ ಅಲ್ಲ. ದೇವ್ರು ಎಲ್ರಿಗೂ ಇದೆ. ಎಲ್ಲೋ ಒಂದು ಕಡೆ ನಿನ್ನ ಕೈಲಿ ಆದರೆ ನೀನು ಒಳ್ಳೇದು ಮಾಡೋಕ್ಕಾಗಲ್ಲ. ಇವಾಗ ನನ್ನ ಹತ್ರ ಬರ್ತಾರೆ, ಅಮ್ಮ ಟೋಕನ್ ಸಿಸ್ಟಮ್ ಇದೆ, ಟೋಕನ್ ಅಮ್ಮ ನಿಮ್ಮ ಟೋಕನ್ಗೆ ಇಷ್ಟೊಂದು ದುಡ್ಡು ತೊಗೊತೀರಲ್ಲ ಯಾಕೆ ಏನು ಅಂತ. ನಾನು ಅವ್ರಿಗೆ ಹೇಳ್ತೀನಿ, ಓಪನಾಗಿ ಹೇಳಿದ್ದೀನಿ, ನಾನು ಎಲ್ರಿಗೂ ಎಲ್ಲನೂ ಫ್ರೀ ಕೊಡ್ತೀನಿ. ಊಟ ಫ್ರೀ, ಬಟ್ಟೆ ಫ್ರೀ, ನೀರು ಫ್ರೀ, ಇರೋ ಜಾಗ ಫ್ರೀ, ಎಲ್ಲ ಫ್ರೀ. ನಾನು ಯಾಕೆ ಫ್ರೀ ಹೋಗಲಿ? ನಾನು ಫ್ರೀ ಹೋಗ್ಬಿಟ್ರೆ ನನ್ನ ಸಂಸಾರ ಯಾರು ನೋಡ್ತಾರೆ? ನನ್ನ ಜೀವನ ಯಾರು ನೋಡ್ತಾರೆ? ನಾನೆಲ್ಲ ಫ್ರೀ ಮಾಡ್ಬೋದು. ದೇವ್ರ ಕೆಲಸ ಹೌದು. ನಿಮ್ಗೆ ನನ್ನ ಕೇಳೋ ಅವಶ್ಯಕತೆ ನಿಮಗಿಲ್ಲ ಅಂದರೆ ದೇವ್ರ ಪೂಜೆ ಮಾಡಿ. ಬಟ್ ಆದರೆ ನನ್ನ ಹತ್ರ ಕೇಳಿರೋರು ಇವತ್ತಿನವ್ರು ಯಾರೂ ಕೂಡ ಫೇಲ್ ಆಗಿಲ್ಲ. ನನ್ನ ಹತ್ರ ಒಂದು ಬೆಳ್ಳು ಕೂಡ ತೋರಿಸಿ ನನ್ನ ಬಗ್ಗೆ ಇಲ್ಲೂ ಅಂತ ಕಡೆ ಹೋದೆ, ನನ್ನ ಕೆಲಸ ಆಗಲಿಲ್ಲ ಅಂತ ಯಾರೂ ತೋರಿಸೂ ಇಲ್ಲ, ಯಾರು ಬೆಟ್ಟಿತ್ತಿ ಮಾತಾಡಿಲ್ಲ. 100% ಕೆಲಸ ಆಗಿದೆ. ಯಾಕೆ ಆಲ್ಮೋಸ್ಟು ಎಲ್ಲ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಲಿ. ಇವಾಗ ಸಿರಿ ಕನ್ನಡ ಚಾನಲಲ್ಲಿ, ಸ್ಯಾಟಲೈಟ್ ಚಾನಲಲ್ಲೂ ಕೂಡ ನಮ್ಮದು ಬೆಳಗ್ಗೆ 7:30ಕ್ಕೆ ಬರ್ತಾ ಇದೆ. ಅದನ್ನು ಕೂಡ ಚೆಕ್ ಮಾಡಲಿ, ಅದರಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಅದು ಹೇಗೆ ಸಾಧ್ಯ ಆಯಿತು ಅಮ್ಮ? ಅದು ಹೇಗೆ ನಿಮ್ಮಲ್ಲಿ ಆ ಒಂದು ದೈವಿಕ ಶಕ್ತಿ ಅನ್ನುವಂಥದ್ದು ಬಂತು? ದೈವಿಕ ಶಕ್ತಿ ಬರೋದು ತುಂಬ ಪವಾಡ. ಅದು ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ನಾನು ಇದೇ ಚಾನಲಲ್ಲಿ ಹೇಳ್ತೀನಿ. ಅದು ಭಾಳ ದೊಡ್ಡ ವಿಚಾರ ಇದೆ. ಯಾಕಂದರೆ ಮಾತಾಡ್ತಾ ಮಾತು ಬೆಳೀತಾನೆ ಇರ್ತದೆ. ನಾನು ಕೆಲವ್ರಿಗೆ ಕುತೂಹಲ ಇರುತ್ತೆ, ಅಮ್ಮ ಹೇಳಿದ ಸತ್ಯನಾ ಸುಳ್ಳು ಅಂತ. ಒಂದು ಸರಿ ಪರಿಶೀಲನೆ ಮಾಡಬೇಕಲ್ವ. ಇವಾಗ ಕಬ್ಬು ನೋಡೋದಕ್ಕೆ ಕರಿ ಕಬ್ಬು ಐತೆ, ಸಿಹಿ ಕಬ್ಬು ಐತೆ. ಕಬ್ಬು ತಿಂದಮೇಲೆ ಇದು ಸಿಹಿನಾ, ಇದು ಸಪ್ಪೆನಾ ಅಂತ ಗೊತ್ತಾಗೋದು. ಎಲ್ಲ ಜೇನುಗೂಡಲ್ಲೂ ಜೇನು ತುಪ್ಪ ಇಕ್ಕಿರಲ್ಲ, ರೊಟ್ಟಿನೂ ಇರುತ್ತೆ. ಅದನ್ನು ಕೂಡ ಆಲೋಚನೆ ಮಾಡಬೇಕು. ಆದರೆ ಇದು ತುಪ್ಪದ ಜೇನಿದು, ಇದು ತುಪ್ಪ ಇರೋದು. ಇದು ಯಾರು ಕೂಡ ತಿನ್ನೋ ಅಷ್ಟು ಇದಿಲ್ಲ. ದೇವ್ರು ಒಳ್ಳೇದು ಮಾಡ್ತಾರೆ. ರೇಣುಕಾದೇವಿ ಎಲ್ಲಮ್ಮ ಅಂದರೆ ಬೆಂಕಿಲಿ ಹುಟ್ಟಿರೋಳವಳು, ಬೆಂಕಿಲೇ ಬದುಕಿರೋಳವಳು. ಆಯಿತಾ? ಅವಳನ್ನ ಆಟ ಆಡೋಕ್ಕೆ ಹೋಗ್ಬಾರ್ದು, ಅವಳನ್ನ ಕೆಣಕಬಾರ್ದು, ಅವಳ ಜೊತೆ ಆಡೋಕ್ಕೆ ಹೋಗ್ಬಾರ್ದು. ಆಡೋರು ಯಾವತ್ತೂ ಕೂಡ ಇವತ್ತಿನವರೆಗೂ ರೇಣುಕಾದೇವಿ ಮುಂದೆಗಡೆ ಹೆಸ್ರು ಹೇಳೋಕ್ಕಾಗಲಿಲ್ಲ. ಆದರೆ ಅವಳಿಗೆ ಹಠ ಜಾಸ್ತಿ ಇದೆ. ಅವಳ ಜೊತೆಗೆ ಇನ್ನೊಂದು ಬೆಂಕಿ ಇದೆ, ತಂಗಿ ಮಾತಂಗಿ ಅಂತ. ಯಾರನ್ನೂ ಬೇಕಾದ್ರೆ ಎದುರಾಕೋಬೋದು, ರೇಣುಕಾದೇವಿನ ಮಾತ್ರ ಎದುರಾಕೋಬೇಡಿ. ಇದನ್ನ ನೆನ್ಪಿಟ್ಕೊಳ್ಳಿ ಅಮ್ಮ. ಇದನ್ನು ಹೊರತುಪಡಿಸಿ ಇನ್ನೊಂದು ವಿಷಯ ಕೇಳೋದಾದರೆ, ನಾನು ದೇವರಲ್ಲ, ನನ್ನ ಆತ್ಮ ದೇವರು ಅಂತ ನೀವು ನಮ್ಮ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಒಂದು ಫೋಟೋ ಹಾಕಿದ್ದೀರಾ. ಹೌದು. ಯಾಕೆ ಹಂಗೆ ಅನ್ನಿಸ್ತು ಅಮ್ಮ ನಿಮಗೆ? ಮನುಷ್ಯರು ಯಾವತ್ತೂ ದೇವರಾಗಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ಹೆಂಗೆ ದೇವರಾಗಕ್ಕೆ ಸಾಧ್ಯ? ನಾವೇನು ಬೇಕೋ ಮಾಡ್ಬೋದು. ನಾವು ದೇವರಾಗಕ್ಕೆ ಸಾಧ್ಯ ಇದೆಯಾ? ಹೆಂಗಾಗ್ತೀವಿ ನಾವು ದೇವರು? ಯಾವ ರೀತಿ ದೇವರಾಗ್ತೀವಿ? ದನ ತಿನ್ನಂಗೆ ತಿಂತೀವಿ, ಮಲ್ಕೋತೀವಿ. ಮತ್ತು ಹೆಂಗೆ ದೇವ್ರು ನಾವು? ಯಾವ ರೀತಿ ದೇವರಾಗ್ತೀವಿ? ನರ್ಮನುಷ್ಯೆಲ್ಲ ದೇವರಾಗೋಗ್ಬಿಟ್ಟಿದ್ರೆ ಮತ್ತು ದೇವ್ರುಗಳಿಗೆಲ್ಲ ಯಾಕೆ ಪೂಜೆ ಮಾಡಬೇಕಾಯ್ತು? ಅದಕ್ಕೆ ನಾನೇನು ಮಾಡಿದೆ, ನಾನು ದೇವರಲ್ಲ, ನನ್ನ ಆತ್ಮ ದೇವರು. ನನ್ನ ಆತ್ಮ ಅದು ದೇವರೇನೆ, ಭಗವಂತನೇ. ನನ್ನ ಆತ್ಮ ತೃಪ್ತಿಗೆ ನಾನು ಕೆಲಸ ಮಾಡಬೇಕು. ನನ್ನ ಆತ್ಮ ತೃಪ್ತಿಗೋಸ್ಕರ ನಾನು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು. ಬೇರೆಯವರು ಆತ್ಮ ತೃಪ್ತಿಗೋಸ್ಕರ ಬೇರೆಯವ್ರು ಬದುಕ್ತಾರೆ, ಅವ್ರಿಗೋಸ್ಕರ ಬದುಕಬೇಕು, ಬೇರೆಯವ್ರಿಗೋಸ್ಕರ ಜೀವನ ಮಾಡಬೇಕು. ನನ್ನ ಪಾಲಿಸಿ ಅಲ್ಲ. ತಾಯಿ ರೇಣುಕಾದೇವಿ ಎಲ್ಲಮ್ಮ ಯಾವತ್ತೂ ಕೂಡ ಗಂಡನಿಗೋಸ್ಕರ ಬದುಕಬೇಕು, ಮಕ್ಕಳಿಗೋಸ್ಕರ ಬದುಕಬೇಕು ಅಂದ್ಬಿಟ್ಟು ಪರಶುರಾಮನ ಕೊಡ್ಲಿಗೆ ತಲೆ ಕೊಡ್ತಾ ಇರಲಿಲ್ಲ ರೇಣುಕಾದೇವಿ. ತಾಯಿ ಜಗನ್ಮಾತೆ ನನ್ನ ಮನಸ್ಸು ತೃಪ್ತಿಗೋಸ್ಕರ ನನ್ನನ್ನು ನಂಬುದವ್ರಿಗೆ ನಾನು ಆಶ್ರಯ ಆಗಿರಬೇಕು ಅಂತ ರೇಣುಕಾದೇವಿ ಬದುಕಿದ್ದು. ಅದೇ ರೀತಿಯೇ ನನಗೂ ಎಲ್ಲೋ ಒಂದು ಕಡೆ ಆಸೆ. ನನ್ನನ್ನು ಯಾರು ಇಷ್ಟಪಡ್ತಾರೋ ಅವ್ರ ಜೊತೆ ನಾನು ಇರ್ತೀನಿ, ನನ್ನನ್ನು ಯಾರು ಬೇಡ ಅಂತಾರೋ ಅವ್ರ ಜೊತೆ ನಾನು ದೂರನೇ ಇರ್ತೀನಿ. ಮೊದಲಿಗೆ ನನ್ನ ಆತ್ಮ ನನ್ನ ತೃಪ್ತಿ ಆಗಬೇಕಷ್ಟೆ. ನನ್ನ ಆತ್ಮಕ್ಕೆ ನಾನು ತೃಪ್ತಿ ಆಗ್ತೀನಿ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಯಾರ ಆತ್ಮನೂ ತೃಪ್ತಿ ಮಾಡೋಕ್ಕಾಗಲ್ಲ. ಸತ್ತಾಗಿ ಎಡೆ ಮುಂದೆ ಇಕ್ತಾರೆ, ಫೋಟೋ ಮುಂದೆ ಇಡ್ತಾರೆ, ಹಣ್ಣು ಹಂಪಲು ಅದೆಲ್ಲ. ಅದ್ರ ತೃಪ್ತಿ ಆಗುತ್ತಾ? ಕೆಲವ್ರು ಹೇಳ್ತಾರೆ ಬಾಗಿಲಲ್ಲೇ ಇರ್ತಾರೆ ಸತ್ತರೆ ಉಸಿರು. ಇನ್ನು ಕೆಲವರು ಗಾಳಿ ಆಗ್ಬಿಟ್ಟಿದೆ, ನಾವು ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ಸತ್ತಾಗೂ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ, ಮತ್ತು ಬದುಕಿದ್ದಾಗ ಆತ್ಮಕ್ಕೆ ಶಾಂತಿ ಸಿಗಲಿ ಬಿಡಿ. ಇದ್ದಾಗ ನಾವು ಚೆನ್ನಾಗಿರೋಣ, ಹೋದ್ಮೇಲೆ ಏನು ನೋಡೋಣ. ಅದಕ್ಕೆ ಬರೋ ಭಕ್ತರಿಗೆ ನನ್ನ ಇದೊಂದು ಮಾತು, ನಾನು ದೇವರಲ್ಲ, ನನ್ನ ಆತ್ಮ ದೇವರು. ಇದು ಎಲ್ಲ ಭಕ್ತರಿಗೂ ಮನ ಮುಟ್ಲಿ. ಈ ವಿಚಾರ ಎಲ್ಲರೂ ಕೂಡ ಬದಲಾಗಲಿ.
ಒಂದು ಬಾಳೆಹಣ್ಣೆ ದೇವಸ್ಥಾನಕ್ಕೆ ಹೋಗಿ ಬದಲಾಗಿ ಬರ್ತದೆ ಅಂದರೆ ಅಟ್ಲೀಸ್ಟ್ ಒಂದು ತೆಂಗಿನಕಾಯಿ ದೇವಸ್ಥಾನದ ಒಳಗಡೆ ಹೋಗಿ 2 ಹೋಳು ಮಾಡ್ಕೊಂಡು ಬರ್ತಿದ್ದಂಗೆ ಅದು ಬದಲಾಗುತ್ತೆ ಪ್ರಸಾದ ಆಗಿ. ಮನುಷ್ಯ ಬದಲಾವಣೆ ಆಗಲ್ವಾ, ಅದೇ ಆಗ್ತಾನೆ. ಇವತ್ತಲ್ಲ ನಾಳೆ ಮನುಷ್ಯ ಬದಲಾಗ್ತಾನೆ, ಅದಕ್ಕೂ ಕಾಲ ಟೈಮ್ ಬರುತ್ತೆ. ನಮ್ಮ ಅಮ್ಮನವರು ಅಂದರೆ ನೀವು ದೇವಿಯ ಸನ್ನಿಧಾನದಲ್ಲಿ ಎಷ್ಟು ಇರ್ತೀರೋ ಅದೇ ರೀತಿ ಭಕ್ತರ ಜೊತೆ ಕೂಡ ಇರ್ತೀರ. ಯಾವುದೇ ಒಂದು ಶುಭ ಕಾರ್ಯಕ್ರಮಗಳಿಗಾಗಲಿ ಅಥವಾ ಅವ್ರ ಜೊತೆ ಯಾಕೆ ನಿಮಗೆ ಅಷ್ಟು ಸಂಬಂಧ, ಅವಿನಾಭಾವ ಸಂಬಂಧ ಅಮ್ಮ? ಭಕ್ತರ ಜೊತೆ ಅಂದರೆ ಇವಾಗ ಕೆಲವರು ಮಡಿ ಕೇಳ್ತಾರೆ. ನಾನು ಬ್ರಾಹ್ಮಣರಲ್ಲ, ನಾನು ಮಡಿಯಾಗಿರೋಕ್ಕೆ. ಕೆಲವರು ಅವ್ರದ್ದೇ ಆದಂಥ ಒಂದು ಜಾತಿ ಪದ್ಧತಿಗಳನ್ನ ಕಟ್ಕೊಂಡಿರ್ತಾರೆ. ನನಗೆ ಯಾವ ಜಾತಿನೂ ಇಲ್ಲ, ನನಗೆ ಯಾವ ಪದ್ಧತಿನೂ ಇಲ್ಲ, ಎಲ್ಲ ಭಗವಂತನ ಪದ್ಧತಿ. ಹಾಗಾಗಿ ನಾನು ಭಕ್ತರ ಥರವಾಗಿ ಭಕ್ತರ ಜೊತೆನೇ ಇರ್ತೀನಿ. ಕೆಲವರು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಾಗಿರಬೇಕು, ಮಾಡ್ತೀನಿ. ನಾನು ಗದ್ಗೆ ಮೇಲೆ ಕುಂತಾಗ ಅಷ್ಟೇ ನಾನು ಈ ಉಡುಗೆ ತೊಡುಗೆಗಳನ್ನ ತೊಟ್ಕೊತೀನಿ. ನಾರ್ಮಲ್ ಇದ್ದಾಗ ನಾನು ಇವ್ಯಾವ ಹಾಕ್ಕೊಳ್ಳಲ್ಲ. ಆವಾಗ ನನ್ನ ಮುಖಲಕ್ಷಣ ಕೂಡ ಇದಿರಲ್ಲ. ತಾಯಿ ಅನುಗ್ರಹ ಹಾಗೇ ಇರುತ್ತೆ. ಗದ್ಗೆ ಮೇಲೆ ಕುಂತಾಗ ಅಷ್ಟೇ ಈ ರೂಪ ಕೊಡುತ್ತೆ. ನಾರ್ಮಲ್ ಇದ್ದಾಗ ನಾನು ಇಲ್ಲ. ನಾರ್ಮಲಾಗಿ ಏನು ಎಲ್ಲರೂ ಹೇಗೆ ಬಟ್ಟೆ ಹಾಕ್ತಾರೋ ನಾನು ಹಾಗೆ ಹಾಕ್ತೀನಿ. ನಾರ್ಮಲಾಗಿ ಕೆಲಸ ಮಾಡಬೇಕಲ್ಲ. ನಾನು ಈ ಬಟ್ಟೆಗೆ ನಾನು ಬೇರೆಯವ್ರಿಗೆ ಮರ್ಯಾದೆ ಗೌರವ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಪೂಜೆ ಮಾಡೋ ದೇವ್ರಿಗಾದ್ರೂ ಗೌರವ ಕೊಡಬೇಕಲ್ಲ. ಎಷ್ಟು ಖುಷಿ ತರುತ್ತೆ ಅಮ್ಮ ಆ ಒಂದು ಟೈಮ್ ಸ್ಪೆಂಡ್ ಮಾಡ್ತಿರಲ್ಲ ನೀವು ಭಕ್ತರ ಜೊತೆ. ಅವರ ಒಂದು ದುಃಖಗಳನ್ನ ನೀವು ಅರ್ಥ ಮಾಡ್ಕೊಂಡು ಅವ್ರಿಗೆ ಪರಿಹಾರ ಕೊಡ್ತಿರಲ್ಲ, ಎಷ್ಟು ಖುಷಿ ಸಿಗುತ್ತೆ. ಭಕ್ತರಿಗೆ ಪರಿಹಾರ ಕೊಡೋದು ಅದು ಕೇಳಿ ನೋಡಿ. ಭಕ್ತರು ಅಂದಿದ ತಕ್ಷಣ ಎಲ್ಲರೂ ಒಂದೇ ಥರ ಬರಲ್ಲ. ಅವ್ರವ್ರ ಆತ್ಮಶುದ್ಧಿ ಅವ್ರವ್ರು ಇಟ್ಕೊಂಡಿರ್ತಾರೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅಂತಾರೆ. ಫಸ್ಟು ನಮ್ಮ ಎದೆ ಒಳಗಡೆ ನಿಯತ್ತು ಸರಿಯಾಗಿರಬೇಕು. ಕೆಲವರು ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ, ನಾನು ನಿಯತ್ತಾಗಿದ್ದೀನಿ. ಅವ್ರಿಗೇನು ಗೊತ್ತಿರ್ತದೆ ಅವ್ರ ನಿಯತ್ತಾಗಿರೋದು. ಯಾವತ್ತು ಅವ್ರ ಮೂಗಿನ ನ್ಯಾರಕ್ಕೆ ಅವ್ರು ಮಾತಾಡಬಾರ್ದು. ಬೇರೆಯವ್ರು ಹೇಳ್ಬೇಕು ಅವ್ರ ಬಗ್ಗೆ. ನನ್ನ ಮೂಗಿನ ನ್ಯಾರಕ್ಕೆ ನಾನು ಏನು ಬೇಕು ಹೇಳ್ಬೋದು. ಇವಾಗ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ದೇವಸ್ಥಾನಗಳು ಅವ್ರವ್ರ ಮೂಗಿನ ನ್ಯಾರಕ್ಕೆ ಅವ್ರವ್ರು ಹೇಳ್ತಾರೆ. ಬೇರೆಯವ್ರು ಹೇಳಬೇಕು, ಏನಪ್ಪ ಇಲ್ಲಿ ಬಂದಮೇಲೆ ಹೆಂಗಪ್ಪ ಅನ್ಬೇಕು. ಇಲ್ಲಿ ನನ್ನ ಹತ್ರ ಬಂದು ಓದೋರನ್ನ ಕೇಳಬೇಕು ನೀವು. ಏನಮ್ಮ ಅಲ್ಲಿ ಹೋಗಿದ್ರಲ್ಲ ಪರವಾಗಿಲ್ವಾ, ಅಮ್ಮ ಪಕ್ಕ ಹೇಳ್ತಾರಾ, ಇಲ್ಲ ಡೂಪ್ಲಿಕೇಟಾ, ಇಲ್ಲ ಸುಮ್ಮನೆ ಡೌರಾಣಿನಾ, ಇಲ್ಲ ಭಕ್ತರಿಗೆ ಅದು ಇದು ಮುಂಡ ಮೋಸ್ತಾಳ ಅಂತ ನೀವು ಅವ್ರನ್ನ ಕೇಳಬೇಕು. ಈಗ ನಮಗೂ ಅದು ಒಂದು ಡೌಟ್ ಅನ್ನೋವಂಥದ್ದಿದೆ. ಯಾಕಂದ್ರೆ ನಾವು ತುಂಬಾ ಜನ ಕೇಳಿದ್ವಿ ಪ್ರಶ್ನೆ. ಅವರೆಲ್ಲ ಸಕ್ಸಸ್ ಆಗಿದೆ, ಒಳಿಸ್ಕೊಂಡಿದೆ, ಪರವಾಗಿಲ್ಲ ಅನ್ನೋ ಥರನೇ ಹೇಳ್ತಿದ್ದಾರೆ. ಏನಿದ್ರ ರಹಸ್ಯ ಅಮ್ಮ? ಅದೆಲ್ಲ ದೈವ ಅನುಗ್ರಹ. ನನ್ನ ಕೈಯಿಂದ ಏನೂ ಇಲ್ಲ, ಅದೆಲ್ಲ ದೇವರು ತಾಯಿ ಜಗನ್ಮಾತೆಯಿಂದ ಪವಾಡನೇ ಮಾಡ್ತಾ ಇರೋದಿದು. ಆ ಅಮ್ಮ ಮಾಡೋದಕ್ಕೇ ಇವತ್ತು ಇಷ್ಟು ಜನ ಭಕ್ತರು ನನ್ನ ಹತ್ರ ಬರ್ತಾ ಇರೋದು. ಯಾರನ್ನಾದ್ರೂ ಕೇಳ್ರಿ, ಅಲ್ಲಿಗೆ 67 ವರ್ಷ ಆಗಿದೆ. ಅವರು ಇದೇ ನಿಮ್ಮ ಚಾನಲಲ್ಲೇ ಮಾತಾಡ್ತಾ ಇದ್ದಾರೆ. ಮಕ್ಕಳು ಅವಳಿ ಜವಳಿ ಮಕ್ಕಳನ್ನ ಎತ್ಕೊಂಬಂದು ಅದು ಹೆಂಗಾಗೋಯ್ತು, ಮಕ್ಕಳು ಹೆಂಗಾಗೋಯ್ತು? ಅದೇನು ಸುಮ್ಮನೆನಾ? ಅದೇನು ಸುಮ್ಮನೆ ಹೇಳೋಕ್ಕಾಗತ್ತಾ? ಇಲ್ಲ ಬಾಯಲ್ಲಿ ಹೇಳೋಕ್ಕಾಗತ್ತಾ? ಮಕ್ಕಳು ಅವಳಿ ಜವಳಿ ಹೆಂಗಾಗೋಯ್ತು? ಅದೆಲ್ಲ ತಾಯಿ ಎಲ್ಲಮ್ಮನ ಅನುಗ್ರಹ. ನಾನು ಹಾಕಿದ ಮೊರೆ ನೀರು ಆ ತಾಯಿ ಅನುಗ್ರಹ ಬಿದ್ದಿರೋದು ಅದರಲ್ಲಿ. ಅಷ್ಟು ಸಾಮಾನ್ಯ ವಿಚಾರ ಅಲ್ಲ. ಹಾಂ, ಮಹಾಪ್ರಶ್ನೆಗಳಿಗೆ ಬರ್ತೀವಿ. ಈಗ ದೇವಿಯ ಒಂದು ಉರಿಗದ್ದಿಗೆ ಅಥವಾ ಗದ್ದಿಗೆ ಅದು ಎಷ್ಟು ಶಕ್ತಿಶಾಲಿ? ನೀವು ಅಲ್ಲಿ ಕುತ್ಕೊಂಡಾಗ ನಿಮ್ಗೆ ಯಾವ ಥರ ಅನಿಸುತ್ತೆ? ನೀವು ಇಲ್ಲಿರೋರು ಅಲ್ಲಿರೋರು ಬದಲಾಗ್ತಾರಾ ಇಲ್ಲ ಹೇಗೆ ಅಮ್ಮ? ಉರಿಗದ್ಗೆ ಅಂದರೆ ಅದು ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ಕುತ್ಕೊಳ್ಳೋಂಥ ಗದ್ದಿಗೆ, ಮೈಲಾರ ಲಿಂಗ ಕುತ್ಕೊಳ್ಳತಕ್ಕಂಥ ಗದ್ದಿಗೆ, ದೈವಾನ ದೇವತೆಗಳು ಕುತ್ಕೊಳ್ಳತಕ್ಕಂಥ ಗದ್ದಿಗೆ, ಸಿದ್ದಪ್ಪಾಜಿ ಕುತ್ಕೊಂಡಿರ್ತಕ್ಕಂಥ ಗದ್ಗೆ ಉರಿಗದ್ಗೆ ಅಂದರೆ. ಆ ಗದ್ಗೆ ಮೇಲೆ ಕುತ್ಕೊಂಡು ಸುಳ್ಳಾಡಬಾರ್ದು, ಮೋಸ ಮಾಡಬಾರ್ದು. ಮತ್ತು ಅದ್ರ ಮೇಲೆ ಕುತ್ಕೊಂಡು ಬಾಯಿಗೆ ಬಂದಂಗೆ ಏನು ಬೇಕೋ ಅದನ್ನು ಹೇಳಿ ಬೊಗಳೆಗಳನ್ನ ಕಳಿಸ್ಬಾರ್ದು. ಅವರಲ್ಲಿ ಆ ಸಮಸ್ಯೆ ಇದ್ದರೆ ಮಾತ್ರ ಅದನ್ನು ಹೇಳಬೇಕು. ಅವರಲ್ಲಿ ಇಲ್ಲ ಅಂದರೆ ಬೇಡ. ಅವ್ರುಗಳು ಆ ಸಮಸ್ಯೆ ಇದೆಯಾ, ಹೌದು ಆ ಸಮಸ್ಯೆ ಇದೆಯಾ ಅಂದರೆ ಬಂದರೆ ಮಾತ್ರ ಹೇಳಿ. ಅದ್ರ ಮೇಲೆ ಅಂಥ ಉರಿಗದ್ಗೆ ಅದು.